ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿಕಾಮರ್ಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITRS ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ 2024 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 3 ಒಂದು ಅಡ್ಮಿಸಬಲ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಸೆಸ್ಮೆಂಟ್ ಆಫ್ ಪರ್ಸನ್ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಈ ತರದ್ದು ನೀವು ಸೆಕ್ಷನ್ ಬಿ ನಲ್ಲಿ ಎಕ್ಸ್ಪೆಕ್ಟ್ ಮಾಡಲೇಬಹುದು. ಈ ತರದ ಕ್ವಶನ್ ಕಂಪಲ್ಸರಿ ಸೆಕ್ಷನ್ ಬಿ ನಲ್ಲಿ ಇದ್ದೇ ಇರುತ್ತೆ. ಬನ್ನಿ ಹೇಗೆ ಕೊಟ್ಟಿದ್ದಾರೆ, ಹೇಗೆ ಆನ್ಸರ್ ಮಾಡಬೇಕು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 3 ಏನ್ ಹೇಳ್ತಾರೆ, P, Q and R are partners in the firm sharing profit and losses equally for the year ended 31/3/2023. ಅಂದ್ರೆ ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ. PQR ಮೂವರು ಕೂಡ ಪಾರ್ಟ್ನರ್ಸ್ ಒಂದು ಫರ್ಮ್ ಅಲ್ಲಿ ಪ್ರಾಫಿಟ್ ಮತ್ತೆ ಲಾಸ್ ನ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಫಾರ್ ದಿ ಇಯರ್ ಎಂಡಿಂಗ್ 31/3/2023 ನಲ್ಲಿ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ದಿ ನೆಟ್ ಪ್ರಾಫಿಟ್ ಈಸ್ ₹5,00,000 ಆಫ್ಟರ್ ಡಿಡಕ್ಟಿಂಗ್ ದಿ ಫಾಲೋಯಿಂಗ್. ನೋಡಿ ಅವ್ರಿಗೆ ಕೊಟ್ಟಿರೋದು ಏನಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, 5,00,000 ನೆಟ್ ಪ್ರಾಫಿಟ್ ಇದೆಯಂತೆ. ಆಫ್ಟರ್ ಡಿಡಕ್ಟಿಂಗ್ ದಿ ಫಾಲೋಯಿಂಗ್ ಅಂದ್ರೆ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಐಟಮ್ಸ್ ನ ಡಿಡಕ್ಟ್ ಮಾಡಿದಾದ್ಮೇಲೆ ಅವ್ರಿಗೆ ಬಂದಿರೋ ನೆಟ್ ಪ್ರಾಫಿಟ್ 5,00,000 ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನೇನ್ ಡಿಡಕ್ಟ್ ಮಾಡಿದಾರೆ ಅವಾಗಿದ್ರೆ ಅಂತ ಹೇಳಿದ್ರೆ, ಸ್ಯಾಲರಿ ಟು ಕ್ಯೂ 50,000, ಕಮಿಷನ್ ಟು ಪಿ 20,000, ಬೋನಸ್ ಟು ಆರ್ 10,000. ನೋಡಿ ಸ್ಯಾಲರಿ, ಕಮಿಷನ್, ಬೋನಸ್ ಈ ಮೂರು ಕೂಡ ಯಾರಿಗೆ ಕೊಟ್ಟಿರೋದಪ್ಪ ಅಂದ್ರೆ ಪಿ, ಕ್ಯೂ ಮತ್ತೆ ಆರ್ ಕೊಟ್ಟಿದ್ದಾರೆ. PQR ಮೂವರು ಕೂಡ ಪಾರ್ಟ್ನರ್ಸ್ ಇನ್ ಫರ್ಮ್ ಅಂತ ಹೇಳಿದ್ದಾರೆ. ಆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಮೂವರು ಕೂಡ ಪಾರ್ಟ್ನರ್ಸ್ ಆಗಿದ್ದಾರೆ. ಆ ಪಾರ್ಟ್ನರ್ಸ್ಗೆ ಕೊಟ್ಟಿರ್ತಕ್ಕಂಥ ಸ್ಯಾಲರಿ, ಕಮಿಷನ್, ಬೋನಸ್. ಡೊನೇಷನ್ ಟು NDF ಕೊಟ್ಟಿದ್ದಾರೆ, ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಡೊನೇಷನ್ಸ್ ಅನ್ನ ಕೊಟ್ಟಿದ್ದಾರೆ 30,000. ದಿ ಅಬೋ ನೆಟ್ ಪ್ರಾಫಿಟ್ ಆಲ್ಸೋ ಇನ್ಕ್ಲೂಡ್ಸ್, ಅಂದ್ರೆ ಮೇಲ್ಗಡೆ ಕೊಟ್ಟಿರೋ ನೆಟ್ ಪ್ರಾಫಿಟ್ ಆಲ್ಸೋ ಇನ್ಕ್ಲೂಡ್ ಆಗಿದೆಯಂತೆ 20,000 ಆಸ್ ಎ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂಡ್ 10,000 ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ನೋಡಿ ಮೇಲ್ಗಡೆ ಕೊಟ್ಟಿರೋ ₹5,00,000 ನೆಟ್ ಪ್ರಾಫಿಟ್ ಅಲ್ಲಿ ಇಟ್ ಆಲ್ಸೋ ಇನ್ಕ್ಲೂಡ್ಸ್ 20,000 ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಂದ ಇಂಟ್ರೆಸ್ಟ್ ರಿಸೀವ್ ಆಗಿರೋದು 20,000 ಇನ್ಕ್ಲೂಡ್ ಆಗಿದೆಯಂತೆ. ಮತ್ತೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿಯಿಂದ ಡಿವಿಡೆಂಟ್ 10,000 ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಆ ಒಂದು 5,00,000ದಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಹೇಗೆ ಟ್ರೀಟ್ ಮಾಡಬೇಕು ಅಂತ ಆಮೇಲೆ ನೋಡೋಣ. ಕಾಂಪ್ಯೂಟ್ ದಿ ರೆಮ್ಯುನರೇಷನ್ ಪೇಯಬಲ್ ಟು ಪಾರ್ಟ್ನರ್ಸ್ ಅಂಡರ್ ಸೆಕ್ಷನ್ 40B. ನೋಡಿ ಕಾಂಪ್ಯೂಟ್ ರೆಮ್ಯುನರೇಷನ್ ಪೇಯಬಲ್ ಅಂದ್ರೆ ಅಲೋವಬಲ್ ರೆಮ್ಯುನರೇಷನ್ ಪೇಯಬಲ್ ಟು ಪಾರ್ಟ್ನರ್ ಅಥವಾ ಅಡ್ಮಿಸಬಲ್ ರೆಮ್ಯುನರೇಷನ್ ಪೇಯಬಲ್ ಟು ಪಾರ್ಟ್ನರ್ಸ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೋಡಿ ನೀವು ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ನಿಮ್ಗೆ ಬುಕ್ ಪ್ರಾಫಿಟ್ ಅವರು ಕ್ವಶನ್ ಅಲ್ಲಿ ಕೊಟ್ಟಿರ್ಬೇಕು. ಬುಕ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ನೀವು ಏನು ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಯಾವಾಗ ಬುಕ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಈಗ ಕ್ವಶನ್ ಅಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿಲ್ಲ, ಹಾಗಾಗಿ ನಾವು ಫಸ್ಟ್ ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ, ಅದಾದ್ಮೇಲೆ ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಮಾಡ್ತಾ ಹೋಗೋಣ. ಸೊ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು, ಯಾಕಂದ್ರೆ ಕ್ವಶನ್ ಅಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿಲ್ಲ, ಹಾಗಾಗಿ 2 ಕಾಲಮ್ ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ 2 ಕಾಲಮ್ ಹಾಕೊಳ್ಳಿ. ಫಸ್ಟ್ ನೀವು ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ದಟ್ ಈಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ಇಲ್ಲಿ ಕ್ವಶನ್ ಅಲ್ಲಿ ನಮಗೆ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಸ್, ನೆಟ್ ಪ್ರಾಫಿಟ್ ಅನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿಲ್ಲ, ಬದಲಾಗಿ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ನೆಟ್ ಪ್ರಾಫಿಟ್ ₹5,00,000 ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ನೆಟ್ ಪ್ರಾಫಿಟ್ ₹5,00,000 ಅನ್ನ ತಗೊಳ್ತೀನಿ. ಈ ನೆಟ್ ಪ್ರಾಫಿಟ್ಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆಡ್ ಮಾಡಬೇಕು. ಏನ್ ಆಡ್ ಮಾಡ್ಬೇಕಪ್ಪ ಅಂದ್ರೆ ಒಂದು ನೋಡಿ, ಯಾವ್ದಾದ್ರೂ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಕೊಟ್ಟಿದಾರಾ, ರೆಮ್ಯುನರೇಷನ್ ಪೇಯ್ಡ್ ಟು ಪಾರ್ಟ್ನರ್ಸ್ ಕೊಟ್ಟಿದಾರಾ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದಾರಾ ನೋಡ್ಕೊಂಡು ನಾವು ತಗೋಬೇಕಾಗುತ್ತೆ. ಕ್ವಶನ್ಸ್ ಅಲ್ಲಿ ನೋಡಿ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ ಆಫ್ಟರ್ ಡಿಡಕ್ಟಿಂಗ್ ದಿ ಫಾಲೋಯಿಂಗ್ ಅಂತ ಹೇಳ್ಬಿಟ್ಟು ಕೆಲವೊಂದು ಐಟಮ್ಸ್ ಅನ್ನ ಕೊಟ್ಟಿದ್ದಾರೆ. ಏನೇನ್ ಕೊಟ್ಟಿದ್ದಾರೆ ಆಫ್ಟರ್ ಡಿಡಕ್ಟಿಂಗ್ ದಿ ಫಾಲೋಯಿಂಗ್ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೆಲವೊಂದು ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ದಾರೆ. ನೋಡಿ ಸ್ಯಾಲರಿ ಟು ಕ್ಯೂ ಕೊಟ್ಟಿದ್ದಾರೆ, ಕಮಿಷನ್ ಟು ಪಿ ಕೊಟ್ಟಿದ್ದಾರೆ, ಬೋನಸ್ ಟು ಆರ್ ಕೊಟ್ಟಿದ್ದಾರೆ. ನೋಡಿ ಸ್ಯಾಲರಿ, ಕಮಿಷನ್, ಬೋನಸ್ ಈ ಮೂರನ್ನು ಒಟ್ಟಿಗೆ ನಾವೇನ್ ಹೇಳ್ತೀವಿ ಅಂದ್ರೆ ರೆಮ್ಯುನರೇಷನ್ ಪೇಯ್ಡ್ ಟು ಪಾರ್ಟ್ನರ್ಸ್ ಅಂತ ಕರಿತೀವಿ. ಸೊ ಯಾವುದೇ ರೆಮ್ಯುನರೇಷನ್ ನ ಪಾರ್ಟ್ನರ್ಸ್ಗೆ ಪೇಮೆಂಟ್ ಮಾಡಿದ್ರೆ ಆ ರೆಮ್ಯುನರೇಷನ್ ನೀವು ನೆಟ್ ಪ್ರಾಫಿಟ್ಗೆ ಆಡ್ ಮಾಡಬೇಕು. ರೆಮ್ಯುನರೇಷನ್ ಇನ್ಕ್ಲೂಡ್ ಸ್ಯಾಲರಿ, ಬೋನಸ್, ಕಮಿಷನ್ ಈ ಮೂರೇ ಇನ್ಕ್ಲೂಡ್ ಆಗೋದು. ಹಾಗಾಗಿ ನೀವೇನ್ ಮಾಡಿ ಅಂದ್ರೆ ಆಡ್ ಸ್ಯಾಲರಿ ಟು ಯಾರಿಗೆ, ಸ್ಯಾಲರಿ ಟು ಕ್ಯೂಗೆ ಸ್ಯಾಲರಿ ಕೊಟ್ಟಿದ್ದಾರೆ ಎಷ್ಟಪ್ಪ 50,000 ಕೊಟ್ಟಿದ್ದಾರೆ 50,000. ಅದೇ ತರ ನೀವು ಆಡ್ ಕಮಿಷನ್ ಟು
ಪಿಗೆ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದ್ರೆ 20,000 ಕೊಟ್ಟಿದ್ದಾರೆ. ಸೇಮ್ ಥಿಂಗ್ ಬೋನಸ್ ಟು ಆರ್ಗೆ ಬೋನಸ್ ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ದಾರೆ. ಸೊ ಸ್ಯಾಲರಿ, ಕಮಿಷನ್, ಬೋನಸ್ ಈ ಮೂರನ್ನ ಒಂದೇ ವರ್ಡಲ್ಲಿ ಹೇಳ್ತೀರಾ ಅಂದ್ರೆ ರೆಮ್ಯುನರೇಷನ್ ಅಂತ ಕರಿತೀವಿ. ಪಾರ್ಟ್ನರ್ಸ್ಗೆ ರೆಮ್ಯುನರೇಷನ್ಸ್ ನ ಪೇಮೆಂಟ್ ಮಾಡಿದ್ದಾರೆ, ಸ್ಯಾಲರಿ, ಬೋನಸ್, ಕಮಿಷನ್ ಕೊಟ್ಟಿದ್ದಾರೆ ಅಂತ ಕ್ವಶನ್ ಅಲ್ಲಿ ನೋಡಿದೀರಾ ಅಂದ್ರೆ ಜಸ್ಟ್ ನೆಟ್ ಪ್ರಾಫಿಟ್ಗೆ ನೀವು ಆಡ್ ಮಾಡ್ತಾ ಹೋಗಿ. ಸೊ ಈ ಮೂರು ಕೂಡ ರೆಮ್ಯುನರೇಷನ್ ಪೇ ಟು ಪಾರ್ಟ್ನರ್ಸ್ ಆಡ್ ಮಾಡಿದೆ. ನೆಕ್ಸ್ಟ್ ನೋಡಿ, ಡೊನೇಷನ್ ಟು NDF ಕೊಟ್ಟಿದ್ದಾರೆ. ಡೊನೇಷನ್ ಟು NDF ಈಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಅವರ ಒಂದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ಹಾಗಾಗಿ ನಾವು ನೆಟ್ ಪ್ರಾಫಿಟ್ಗೆ ಡೊನೇಷನ್ ಟು NDF ನು ಕೂಡ ಆಡ್ ಮಾಡಬೇಕು. 30,000 ಕೊಟ್ಟಿದ್ದಾರೆ. ಸೊ ಇನ್ ಯಾವುದೇ ಎಕ್ಸ್ಪೆನ್ಸಸ್ ಇಲ್ಲ ಸೊ ಆಡ್ ಮಾಡ್ಲಿಕ್ಕೆ. ಸೊ ಈಗ ಏನ್ ಮಾಡಿ ಅಂದ್ರೆ ಈ ನೆಟ್ ಪ್ರಾಫಿಟ್ಗೆ ಆ ಒಂದು ಅಷ್ಟು ಎಕ್ಸ್ಪೆನ್ಸಸ್ ಸ್ಯಾಲರಿ, ಕಮಿಷನ್, ಬೋನಸ್, ಡೊನೇಷನ್ ಅಷ್ಟು ಆಡ್ ಮಾಡ್ಕೊಳ್ಳಿ. ಅಷ್ಟು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 6,10,000 rupees ಸಿಗುತ್ತೆ. 6,10,000 rupees ನನಗೆ ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನೀವು ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಒಂದು ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಸೊ ನಿಮ್ಮ P&L ಅಕೌಂಟ್ ನ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರೆ ಇವನ್ನ, ಬಟ್ ಇಲ್ಲಿ ನಮಗೆ P&L ಅಕೌಂಟ್ ಕೊಟ್ಟಿಲ್ಲ, ಬಟ್ ನಮ್ಗೆ ಇನ್ಫಾರ್ಮೇಶನ್ ಹೇಳಿದೆ ನೋಡಿ. ನೆಟ್ ಪ್ರಾಫಿಟ್ ಆಲ್ಸೋ ನೆಟ್ ಪ್ರಾಫಿಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಏನು, 20,000 ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ನೋಡಿ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಂದ ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರಂತೆ. ಸೊ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಂದ ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡ್ಕೊಂಡ್ರೆ ಇಟ್ ಈಸ್ ಅನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಂದ ಬರ್ತಕ್ಕಂಥ ಇನ್ಕಮ್, ಸರಿನಾ? ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥ ಇನ್ಕಮ್. ಸೊ ಇಲ್ಲಿ ತಗೊಂಡ್ಬಿಟ್ಟಿದಾರಂತೆ, ಅದರ್ ಸೋರ್ಸ್ ಇಂದ ಬರ್ತಕ್ಕಂಥ ಇನ್ಕಮ್. ಹಾಗಾಗಿ ನಾವು ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಏನ್ ಮಾಡಬೇಕು, ಲೆಸ್ ಮಾಡಬೇಕು. ಎಷ್ಟಪ್ಪ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟಿ 20,000 ಕೊಟ್ಟಿದ್ದಾರೆ. ಜೊತೆಗೆ ಇನ್ನೇನ್ ನಾವು ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಅದೇ ಸೆಂಟೆನ್ಸ್ ಅಲ್ಲಿ ಹೇಳಿದ್ದಾರೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ 10,000 ರಿಸೀವ್ ಮಾಡಿದಾರಂತೆ. ಅಂದ್ರೆ ಡಿವಿಡೆಂಟ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಇಂಡಿಯನ್ ಕಂಪನಿಯಿಂದ. ದಟ್ ಈಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥ ಇನ್ಕಮ್ ಇಲ್ಲಿ ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ, ಹಾಗಾಗಿ ಅದನ್ನ ನಾವು ಲೆಸ್ ಮಾಡ್ಬೇಕಾಗುತ್ತೆ. ಸೊ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿಯಿಂದ ಬಂದಿರತಕ್ಕಂಥ ಡಿವಿಡೆಂಟ್ ಅನ್ನ ನಾವು ಲೆಸ್ ಮಾಡಬೇಕಾಗುತ್ತೆ. ಎಷ್ಟಪ್ಪ ಅಂದ್ರೆ 10,000 ಕೊಟ್ಟಿದ್ದಾರೆ. ಸೊ ಇನ್ಯಾವ್ದಾದ್ರು ಇನ್ಫಾರ್ಮೇಶನ್ಸ್ ಇದೆಯಾ ಅಂದ್ರೆ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಇಲ್ಲ, ಇರೋದು ಇವೆರಡೇ ನಾನ್ ಬಿಸ್ನೆಸ್ ಇನ್ಕಮ್. ಯಾವುದೇ ಅಲೌಡ್ ಎಕ್ಸ್ಪೆಂಡಿಚರ್ ಕೊಟ್ಟಿಲ್ಲ ಅಥವಾ ಎಕ್ಸಮ್ಟೆಡ್ ಇನ್ಕಮ್ ಕೊಟ್ಟಿಲ್ಲ. ಸೊ ಈಗ 6,10,000 ಅಲ್ಲಿ ಸೊ 20 + 10 30,000 ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 5,80,000 rupees ನಿಮಗೆ ಸಿಗುತ್ತೆ. ಈ 5,80,000 ಏನಂತ ಕರಿತೀವಿ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಬುಕ್ ಪ್ರಾಫಿಟ್. ಇದನ್ನ ನಾವು ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದು ಬುಕ್ ಪ್ರಾಫಿಟ್. ಯಾವಾಗ ಕ್ವಶನ್ ಅಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದ್ರೆ ಬುಕ್ ಪ್ರಾಫಿಟ್ ನ ನೀವು ಈಗೇನೆ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ನೆಟ್ ಪ್ರಾಫಿಟ್ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಆರ್ ರೆಮ್ಯುನರೇಷನ್ ಪೇ ಟು ಪಾರ್ಟ್ನರ್ಸ್ ಆರ್ ಎಕ್ಸೆಸ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ಗಿನ ಜಾಸ್ತಿ ಇದ್ರೆ ಅಷ್ಟು ಆಡ್ ಮಾಡ್ಕೊಳ್ಳಿ. ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಅಥವಾ ಎಕ್ಸಮ್ಟೆಡ್ ಇನ್ಕಮ್ ಅಥವಾ ಟ್ಯಾಕ್ಸ್ ಫ್ರೀ ಇನ್ಕಮ್ ಅಥವಾ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ ಅಲೌಡ್ ಸೋ ಫಾರ್ ವಿಚ್ ಇಸ್ ಗಿವನ್ ಇದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ತಗೋಬೇಕಾಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ತಗೊಂಡಿದೀವಿ. ಈಗ ಬುಕ್ ಪ್ರಾಫಿಟ್ ಸಿಕ್ತು. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು ರೆಮ್ಯುನರೇಷನ್ ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನನಗೆ ಬುಕ್ ಪ್ರಾಫಿಟ್ ಬೇಕು. ಸೊ ಹಾಗಾಗಿ ಈಗ ಬುಕ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಿದೀನಿ. ಸೊ ಈ ಬುಕ್ ಪ್ರಾಫಿಟ್ ಅಲ್ಲಿ ಸೊ ನಾವೀಗ ಏನ್ ಮಾಡೋಣ ಅಂದ್ರೆ ರೆಮ್ಯುನರೇಷನ್ ಪೇಯಬಲ್ ನ ತೋರಿಸ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಇಲ್ಲೇ ತೋರಿಸಿರ್ತೀನಿ. ಏನ್ ಮಾಡಿ ಅಂದ್ರೆ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಸೊ ಅಲೋವಬಲ್ ರೆಮ್ಯುನರೇಷನ್ ಲೆಸ್ ಮಾಡಬೇಕು. ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು ಇದೆ, ಅಲೋವಬಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ನಾವು ಈ ಬುಕ್ ಪ್ರಾಫಿಟ್ ಅಲ್ಲಿ ಅಲೋವಬಲ್ ರೆಮ್ಯುನರೇಷನ್ ಲೆಸ್ ಮಾಡಿದ್ರೆ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಕ್ಬಿಡುತ್ತೆ. ಸೊ ಈ ಅಲೋವಬಲ್ ರೆಮ್ಯುನರೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ, ನಿಮ್ಗೆ ಸೊ ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಗೊತ್ತಿರಬೇಕು. 5,80,000 ಇದೆ. ಈ ಬುಕ್ ಪ್ರಾಫಿಟ್ ಮೋರ್ ದೆನ್ 3 lakh rupees ಗಿನ್ನ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಒಂದು ಸಲ ನೀವು ನೋಡ್ಕೋಬೇಕು. ನೋಡಿ, ಮೋರ್ ದೆನ್ 3 lakh rupees ಗಿನ್ನ ಜಾಸ್ತಿ ಇದೆ. ಹಾಗಾಗಿ ನೀವು ಮೋರ್ ದೆನ್ 3 lakh ಇದೆ ಅಂತ ಹೇಳಿದ್ರೆ ಅಪ್ ಟು 3 lakh rupees
ಅಪ್ ಟು 3 ಲ್ಯಾಕ್ ರುಪೀಸ್ ನೀವೇನ್ ಮಾಡಬೇಕು ಅಂದ್ರೆ 90% ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಸೊ ಅಪ್ ಟು 3 ಲ್ಯಾಕ್ ರುಪೀಸ್ ಅಂತ ಹೇಳಿದ್ರೆ ಈ 3 ಲ್ಯಾಕ್ ರುಪೀಸ್ ವರೆಗೂ ಕೂಡ ನಾವೇನ್ ಮಾಡಬೇಕು 90% ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ 3 ಲ್ಯಾಕ್ ಮೇಲೆ 90% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,70,000 ರುಪೀಸ್ ಬರುತ್ತೆ. ಅಪ್ ಟು 3 ಲ್ಯಾಕ್ 2,70,000 90% ಅಂದ್ರೆ 2,70,000 ಬರುತ್ತೆ. ಇನ್ನ ಬ್ಯಾಲೆನ್ಸ್ ಅಮೌಂಟ್ ಏನು ಉಳ್ಕೊಂಡಿದೆ, ಇನ್ನ ಬ್ಯಾಲೆನ್ಸ್ 5,80,000 ಏನಿದೆ 5,80,000 ನಲ್ಲಿ ಅಪ್ ಟು 3 ಲ್ಯಾಕ್ ನಾನು 90% ಕೊಟ್ಟೆ. ಇನ್ನ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ತು 2,80,000 ಉಳ್ಕೊಳ್ತು. ಈ 2,80,000 ಬ್ಯಾಲೆನ್ಸ್ ಅಮೌಂಟ್ಗೆ ನಾವು 60% ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ 2,80,000 ಇಂಟು 60% ಮಾಡಿದ್ರೆ 60% ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 1,68,000 ಬರುತ್ತೆ. ಸೊ 1,68,000. ಸೊ ಇದು ಹೀಗೆ ಮಾಡಬೇಕು. ಬುಕ್ ಪ್ರಾಫಿಟ್ ಎಷ್ಟಾದ್ರೂ ಬರಲಿ ಅಪ್ ಟು 3 ಲ್ಯಾಕ್ 90% ಕೊಡಿ. ಇನ್ನು ಉಳ್ಕೊಂಡಿರೋ ಬ್ಯಾಲೆನ್ಸ್ ಅಮೌಂಟ್ಗೆ 60% ಕೊಡಬೇಕು. ಈಗ ನೀವು ಇವೆರಡು ಟೋಟಲ್ ಮಾಡ್ಕೊಳ್ಳಿ. 2,70,000 ಪ್ಲಸ್ 1,68,000 ಇವೆರಡು ಟೋಟಲ್ ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ, ಎರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ 4,38,000 ಬರುತ್ತೆ. 4,38,000. ಸೊ ಈಗ ಎರಡು ಟೋಟಲ್ ಮಾಡಿದ್ರೆ ನನಗೆ 4,38,000 ಬಂತು. ಈ 4,38,000 ಬಂದಿರೋ ಅಮೌಂಟ್ ಆರ್ ಅಥವಾ ಅಥವಾ ನಾವೇನ್ ಮಾಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯೂಟರಿ ಲಿಮಿಟ್ ಅಂತ ಕರಿತೀವಿ. ಸೊ ಬಂದಿರೋ 4,38,000 ಆರ್ ಮ್ಯಾಕ್ಸಿಮಮ್ ಲಿಮಿಟ್. ಎಷ್ಟಪ್ಪ ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ ಕ್ವಶನ್ ಅಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಕೊಟ್ಟಿರೋದಿಲ್ಲ, ನಿಮಗೆ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯೂಟರಿ ಲಿಮಿಟ್ ಬಂದು 1,50,000 ಇಸ್ ಸ್ಟ್ಯಾಟ್ಯೂಟರಿ ಲಿಮಿಟ್ ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಕರಿತೀವಿ. ಸೊ 1,50,000 ಇಸ್ ಮ್ಯಾಕ್ಸಿಮಮ್ ಲಿಮಿಟ್ ಇರ್ತಕ್ಕಂಥದ್ದು. ಈಗ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ 4,38,000 ಅಥವಾ ಮ್ಯಾಕ್ಸಿಮಮ್ ಲಿಮಿಟ್. ಸೊ ಇವೆರಡನ್ನ ಕಂಪೇರ್ ಮಾಡಿ, ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ, ವಿಚ್ ಎವರ್ ಈಸ್ ಹೈಯರ್. ಸೊ ವಿಚ್ ಎವರ್ ಈಸ್ ಹೈಯರ್ ಅಂತ ಕರಿ. ಯಾವುದು ಜಾಸ್ತಿ ಇದೆಯಪ್ಪ 4,38,000 ಅಥವಾ 1,50,000 ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನ ನಾವು ಕನ್ಸಿಡರ್ ಮಾಡಬೇಕು. ಈಗ ಇವೆರಡರಲ್ಲಿ 4,58 ಮತ್ತೆ 4,38 ಮತ್ತೆ 1,50 ನೋಡಿದ್ರೆ ನಮಗೆ ಜಾಸ್ತಿ ಇರೋದು ಯಾವ ಅಮೌಂಟ್ ಅಂದ್ರೆ 4,38,000 ಇದೆ. ಸೊ ವಿಚ್ ಎವರ್ ಈಸ್ ಹೈಯರ್ ಅಂತ ಹೇಳಿದ್ರೆ 4,38,000 ಈ ಅಮೌಂಟು ಆರ್ ಅಥವಾ ಬಂದಿರೋ ಅಮೌಂಟು ಅಥವಾ ಆಕ್ಚುಯಲ್ ರೆಮ್ಯುನರೇಷನ್. ರೆಮ್ಯುನರೇಷನ್ಸ್ ಅಂದ್ರೆ ಸ್ಯಾಲರಿ, ಬೋನಸ್, ಕಮಿಷನ್. ಪೇಯ್ಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ಗೆ ಪೇಮೆಂಟ್ ಮಾಡ್ತಕ್ಕಂಥದ್ದು. ಸೊ ಈಗ ನಾವು ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಅಥವಾ 60% ಮಾಡ್ಕೊಳಕ್ ಬಂದಿರೋ 4,38,000 ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ 4,38,000 ಜಾಸ್ತಿ ಇದೆ. ಸೊ 4,38,000 ತಗೊಂಡಿದೀವಿ. ಸೊ ಇದಾದ್ಮೇಲೆ ನಾವು ಈ 4,38,000 ನ ಇನ್ಯಾವ್ದ್ರ ಜೊತೆ ಕಂಪೇರ್ ಮಾಡ್ಬೇಕಪ್ಪ ಅಂದ್ರೆ ಆಕ್ಚುಯಲ್ ರೆಮ್ಯುನರೇಷನ್ಸ್ ಅಂದ್ರೆ ಸ್ಯಾಲರಿ, ಬೋನಸ್, ಕಮಿಷನ್ ಪೇಯ್ಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ಗೆ ಪೇಮೆಂಟ್ ಮಾಡ್ತಕ್ಕಂಥದ್ದು. ನೋಡಿ ಕ್ವಶನ್ ಅಲ್ಲಿ ಅವ್ರು ಹೇಳಿದ್ದಾರೆ, ಸೊ 3 ಪಾರ್ಟ್ನರ್ಸ್ ಇದ್ದಾರೆ, ಅವು 3 ಕೂಡ ನಾವು ಸ್ಯಾಲರಿ, ಬೋನಸ್, ಕಮಿಷನ್ಸ್ ಅನ್ನ ಕೊಡ್ತಾ ಇದೀವಿ ಅಂತ ಇಲ್ಲಿ ಮೇಲೆ ಹೇಳಿದ್ದಾರೆ, ಕ್ವಶನ್ಸ್ ಅಲ್ಲೇ ಹೇಳಿದ್ದಾರೆ, ಸರಿನಾ. ಸೊ ಒಬ್ಬ ಯಾರು ಸ್ಯಾಲರಿ ಟು ಕ್ಯೂಗೆ ಸ್ಯಾಲರಿ ಕೊಡ್ತಾ ಇದ್ದಾರೆ, 50,000 ಸ್ಯಾಲರಿ ಕೊಡ್ತಾ ಇದ್ದಾರೆ, ಪ್ಲಸ್ ಕಮಿಷನ್ ಪಿಗೆ ಕಮಿಷನ್ಸ್ ಅನ್ನ ಕೊಡ್ತಾ ಇದ್ದಾರೆ, 20,000 ಕಮಿಷನ್ ಇದೆ, ಪ್ಲಸ್ ಬೋನಸ್ ಅನ್ನ ಆರಿಗೆ ಕೊಡ್ತಾ ಇದ್ದಾರೆ, 10,000 ಕೊಡ್ತಾ ಇದ್ದಾರೆ. ಪಾರ್ಟ್ನರ್ಸ್ ಯಾರಿರ್ತಾರೆ ಅವರಿಗೆ ಕೊಡ್ತಕ್ಕಂಥ ಸ್ಯಾಲರಿ, ಕಮಿಷನ್, ಬೋನಸ್ ಈ 3 ಕೂಡ ಟೋಟಲ್ ಮಾಡ್ಕೊಳ್ಳಿ. ಈಗ 50 ಪ್ಲಸ್ 20 70 ಪ್ಲಸ್ 10 ಟೋಟಲ್ ಎಷ್ಟಾಯ್ತಪ್ಪ 80,000 ಆಯ್ತು. ಸೊ ಆಕ್ಚುಯಲ್ ರೆಮ್ಯುನರೇಷನ್ಸ್ ಬಂದು 80,000 ರುಪೀಸ್. ದಟ್ ಈಸ್ 80,000 ರುಪೀಸ್. 80,000 ಆಕ್ಚುಯಲ್ ರೆಮ್ಯುನರೇಷನ್ಸ್ ಅಂದ್ರೆ ಸ್ಯಾಲರಿ, ಬೋನಸ್, ಕಮಿಷನ್ ಪೇಯ್ಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ಗೆ ಕೊಡ್ತಕ್ಕಂಥ ಸ್ಯಾಲರಿ, ಬೋನಸ್, ಕಮಿಷನ್ 3 ಟೋಟಲ್ ಮಾಡ್ಕೊಂಡು ನೀವು ಇಲ್ಲಿ ತಗೋಬೇಕು ಆಕ್ಚುಯಲ್ ರೆಮ್ಯುನರೇಷನ್ಸ್ ಅಂದ್ರೆ. ಸೊ ಈಗ ಟೋಟಲ್ ಮಾಡಿದೀವಿ 80,000 ಬಂತು. ಈಗ ನೀವು ಕಂಪೇರ್ ಮಾಡಿ, ಸೊ 4,38,000 ಹೈಯರ್ ವ್ಯಾಲ್ಯೂ ಆರ್ 80,000 ಆಕ್ಚುಯಲ್ ರೆಮ್ಯುನರೇಷನ್. ಇವೆರಡರಲ್ಲಿ ನಾವು ಇಲ್ಲಿ ತಗೋಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ವಿಚ್ ಎವರ್ ಈಸ್ ಲೋಯರ್. ಯಾವುದು ಕಡಿಮೆ ಇದೆ ಅದನ್ನ ನಾವು ಅಲೋವಬಲ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಸೊ ಈಗ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ 4,38,000 ಆರ್ 80,000 ಅಂತ ಹೇಳಿದ್ರೆ 80,000 ಕಡಿಮೆ ಇದೆ. ಸೊ 80,000 ಈಸ್
ಅಲೋವಬಲ್ ರೆಮ್ಯುನರೇಷನ್ ಆರ್ ಅಡ್ಮಿಷಬಲ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಸರಿನಾ? 80,000 ಇಸ್ ಅಡ್ಮಿಷಬಲ್ ರೆಮ್ಯುನರೇಷನ್. ಸೊ ಈಗ ನೀವು ಬುಕ್ ಪ್ರಾಫಿಟ್ 5,80,000 ಅಲ್ಲಿ 80,000 ಅಲೋವಬಲ್ ರೆಮ್ಯುನರೇಷನ್ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ 5 lakh rupees ಬರುತ್ತೆ. ಸೊ ದಿಸ್ ಇಸ್ ವಾಟ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕೇಳಿಲ್ಲ, ಜಸ್ಟ್ ಕ್ಯಾಲ್ಕುಲೇಟ್ ಅಲೋವಬಲ್ ರೆಮ್ಯುನರೇಷನ್ಸ್ ಅಂತ ಹೇಳಿದ್ರೆ, ಅಲೋವಬಲ್ ರೆಮ್ಯುನರೇಷನ್ ಮಾಡಬೇಕು ಅಂದ್ರೆ ನೀವು ಬುಕ್ ಪ್ರಾಫಿಟ್ ಮಾಡಲೇಬೇಕು. ಈ ಬುಕ್ ಪ್ರಾಫಿಟ್ ಅಲ್ಲಿ ಅಲೋವಬಲ್ ರೆಮ್ಯುನರೇಷನ್ಸ್ ನ ನಾವೀಗೇನು ಫೈಂಡ್ ಔಟ್ ಮಾಡಿದ್ವಿ 80,000. ದಿಸ್ ಇಸ್ ವಾಟ್ ಅಲೋವಬಲ್ ರೆಮ್ಯುನರೇಷನ್. ಅಲೋವಬಲ್ ನ ಹೀಗೆ ಮಾಡಬೇಕು, ಅಪ್ ಟು 3 lakh rupees 90%. ಸೊ ಬ್ಯಾಲೆನ್ಸ್ 60%. ಆಡ್ ದ ಬೋತ್ ಟೋಟಲ್ ನ ಆಡ್ ಮಾಡ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಜೊತೆ ಕಂಪೇರ್ ಮಾಡಿ, ವಿಚ್ ಎವರ್ ಇಸ್ ಹೈಯರ್ ತಗೊಳ್ಳಿ. ಅದು ಬಂದಿರೋ ಹೈಯರ್ ವ್ಯಾಲ್ಯೂ ಅಥವಾ ಆಕ್ಚುಯಲ್ ರೆಮ್ಯುನರೇಷನ್ಸ್ ಏನ್ ಬಂದಿರುತ್ತೆ ಅದು ಅವೆರಡು ಕಂಪೇರ್ ಮಾಡಿ ಅದರೊಳಗಡೆ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವು ಅಡ್ಮಿಷಬಲ್ ರೆಮ್ಯುನರೇಷನ್, ಅಲೋವಬಲ್ ರೆಮ್ಯುನರೇಷನ್, ಎಲಿಜಿಬಲ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ನೀವು ಇದೇ ತರ ಮಾಡಿದ್ರೆ ಸಾಕು, ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಇದು 2024 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 3 ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ಗೆ ಆನ್ಸರ್ಸ್. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.